ಹಾಯ್ ಎಲ್ಲರಿಗೂ ಸಹ ನಮಸ್ಕಾರ. ಧನು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾನು ಕೆಸೆಟ್ ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಈಗಾಗಲೇ ಆಗಿದೆ, ನಿಮಗೆಲ್ಲರಿಗೂ ಸಹ ಗೊತ್ತಿರುವಂಥ ವಿಷಯ. ಕನ್ನಡ ಸಾಹಿತ್ಯ ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿಯನ್ನು ತಗೊಂಡು PG ಕಂಪ್ಲೀಟ್ ಮಾಡ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಯಾರ್ಯಾರು ಕೆಸೆಟ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಹಾಕಿರ್ತಾರೆ ಹಾಗೂ ಸೆಕೆಂಡ್ ಇಯರ್ ಕೂಡ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಸಹ ಕೆಸೆಟ್ ಅಪ್ಲಿಕೇಶನ್ ಹಾಕ್ಬೋದು. ಅದೆಲ್ಲ ನಿಮ್ಗೆ ಗೊತ್ತಿರುವಂತಹ ಸಂಗತಿ. ಈಗಾಗಲೇ 28ಕ್ಕೆ ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಸಹ ಬಿಟ್ಟಿದ್ರು ಅಪ್ಲಿಕೇಶನ್ ಹಾಕೋದಕ್ಕೆ. ನವೆಂಬರ್ 2ಕ್ಕೆ ಎಕ್ಸಾಮಿನೇಷನ್ ಕೂಡ ಆಗುತ್ತೆ, ಅದು ಸಹ ನೋಟಿಫಿಕೇಷನ್ ಈಗಾಗಲೇ ಬಂದಿದೆ. ನಾನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಕೆಸೆಟ್ ಎಕ್ಸಾಮಿನೇಷನ್ಗೆ ಪಠ್ಯಕ್ರಮವನ್ನು ಸಿಲೆಬಸ್ನ ಹೇಳೋಕ್ಕಿಂತ ಬಂದಿರುವಂಥದ್ದು. ಎಲ್ಲರೂ ಸಹ ಎಲ್ಲೂ ಸ್ಕಿಪ್ ಮಾಡ್ತಾ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ಕನ್ನಡ ಸಾಹಿತ್ಯದಲ್ಲಿ ಇದರಲ್ಲಿ ಕೆಸೆಟ್ ಎಕ್ಸಾಮಿನೇಷನ್ಗೆ ಕನ್ನಡ ನಾನು ಪೇಪರ್ 2 ಹೇಳ್ತಿರೋದು. ಪೇಪರ್ 1 ಜನರಲ್ ಪೇಪರ್ ಇರುತ್ತೆ. ಜನರಲ್ 1 ಪೇಪರಲ್ಲಿ 15 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸಿಗಿರುತ್ತೆ. ಪೇಪರ್ 2ಅಲ್ಲಿ 200 ಮಾರ್ಕ್ಸಿಗಿರುತ್ತೆ, 100 ಕ್ವಶನ್ಸ್ ಇರುತ್ತೆ. ಇದೆಲ್ಲ ನಿಮಗೆ ಇವಾಗಲೇ ಗೊತ್ತಿರುವಂಥ ವಿಷಯ. ಕೆಸೆಟ್ ಎಕ್ಸಾಮಿನೇಷನ್ನಲ್ಲಿ ನಾನು ಪಠ್ಯಕ್ರಮವನ್ನು ನೋಡೋದಾದರೆ 10 ಘಟಕಗಳು ಬರ್ತವೆ ಇದರಲ್ಲಿ. ಪೇಪರ್ 2ಅಲ್ಲಿ ಆಪ್ಷನಲ್ ಕನ್ನಡ ಸ್ಟೂಡೆಂಟ್ಸ್ಗಳಿಗೆ ಈ ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮಗೆ ಹಾಕಿದ್ದೀನಿ, ನೀವು ನೋಡ್ಕೊಳ್ಳಿ. ಅದನ್ನು ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕತ್ತೆ. ಆ ಸ್ಕ್ರೀನ್ ರೆಕಾರ್ಡಲ್ಲಿ ನೋಟ್ ಮಾಡ್ಕೊಳ್ಳಿ, ಅಥವಾ ಸ್ಕ್ರೀನ್ಶಾಟ್ ತೊಗೊತೀರಾ, ಏನು ಮಾಡ್ತೀರಾ ಮಾಡ್ಕೊಳ್ಳಿ. ಒಟ್ಟಿಗೆ ನೋಟ್ ಮಾಡಿಕೊಂಡು ಆದಷ್ಟು ಇನ್ಫಾರ್ಮೇಷನ್ನ ನೀವು ಓದಿದ್ರೆ ನಿಮಗೆ ಯೂಸ್ಫುಲ್ ಆಗಿರುವಂಥದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕೆಸೆಟ್ ಎಕ್ಸಾಮಿನೇಷನ್ನ ಬುಕ್ಸ್ಗಳು ಯಾವ್ಯಾವ ಓದಬೇಕು, ಈಸಿಯಾಗಿ ಯಾವ ರೀತಿ ಪಾಸ್ ಮಾಡ್ಕೊಬೇಕು, ಎಕ್ಸಾಮ್ಗಳನ್ನ ಆ ಬುಕ್ಸ್ಗಳನ್ನ ನೀವು ರೆಫರ್ ಮಾಡಿದ್ರೆ ಯೂಸ್ಫುಲ್ ಆಗಿರುವಂಥದ್ದು. ನೆಕ್ಸ್ಟ್ ವಿಡಿಯೋ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ.